ಎಲ್ಲೋ ಮನ್ಕೊಳ್ದು ಕಲ್ಲು ಮುಳ್ಳಿನೊಳಗೆ ಜೀವನ ಕಳೆದು ಬಂತ ತಿಳ್ಕೊಂಡು ಪರಮಾತ್ಮನಿಗೆ ಚಿಂತೆ ಇತ್ತಿದು. ಅದಕ್ಕೆ ಅವನಿಗೆ ಆಪತ್ತು ಬಾಂಧವ ಅಂತ ಕರೀತಾರ ಬಂಧುಗಳೇ. ನಮ್ಮ ತಾಯಿ ತಂದೆ ನಮ್ಮ ಚಿಂತೆ ಮಾಡ್ತಾರಿಲ್ಲ ಗೊತ್ತಿಲ್ಲ, ಆದರೆ ಪರಮಾತ್ಮ ನಮ್ಮನ್ನು ಅಂತಿರಿಲ್ ನೀವು, ಹುಟ್ಟಿಸಿದ ದೇವರನ್ನು ಹುಲ್ಲು ಮೇಯಿಸ್ತಾನಂತೇಳಿ. ಎಲ್ಲರಿಗೆ ಭೇಟಿ ಆದ ಕೊನೆಗೆ ಕುಂತಿಗೆ ಭೇಟಿ ಆಗ್ಲಿಕ್ಕೆ ಬರ್ತಾನ ಭಗವಂತ. ನಿನ್ನ ತ್ರಾಸ, ನಿನ್ನ ತಾಪತ್ರೆ, ನಿನ್ನ ಕಷ್ಟ ನೋಡಿ ನನಗೆ ಬಹಳ ನೋವಾಗ್ತತಿ ಅಂತ ನಾವು ಅವಾಗ ಕೆಂತಳ, ನೀ ಇದ್ದ ಮ್ಯಾಲ ಯಾವ ನೋವು ತಗೊಂಡು ನನಗೇನು ಮಾಡ್ಬೇಕಾಗೈತಿ? ನೀ ಒಬ್ಬಿದ್ರೆ ಸಾಕು. ನಾನು ಇಂಥವು ಸಾವಿರ ಸಾವಿರ ಕಷ್ಟ ನನ್ನ ಜೀವ ಇರುವವರೆಗೆ ಕೊನೆವರೆಗೆ ಕಷ್ಟ ಬರ್ಲಿಕ್ಕರೆ ನೀ ಒಬ್ಬನೇ ನನಗೆ ಬೇಕು, ಅದರ ಸಲುವಾಗಿ ಕಷ್ಟಗಳಿರ್ಲಿ ಅಂತ ಬೇಡ್ಕೋತಾಳ. ಅಕಸ್ಮಾತ್ ನನಗೆ ಕಷ್ಟ ಇರ್ಲಿ ಅಂದ್ರೆ ನೀ ಬರ್ತಿದ್ದೇನೆ ಇಲ್ಲಿ? ನೀ ಬರ್ತಿದ್ದಿ? ನಿನ್ನ ನೋಡಿಸಲಾಗಿ ಜಗತ್ತ ತಲೆ ತಳಗ ಮಾಡಿ ಕಾಲ ಮ್ಯಾಲ ಮಾಡಿ ಜೊತೆಯಾಡ್ಲಕ್ಕತ್ತೈತಿ. ಯಾರಿಗೆ ಭೇಟಿಯಾಗಿದೆ, ಯಾರಿಗೆ ಭೇಟಿಯಾಗಿಲ್ಲ. ಅನಾಯಾಸವಾಗಿ ನೀನ ಬರ್ತಿ. ನಮ್ಮ ಯೋಗಕ್ಷೇಮವನ್ನು ನೋಡ್ಲಿಕ್ಕೆ ನೀನೇ ಬರ್ತಿ ಅಂದ್ರೆ ಮತ್ತೆ ನನಗೆ ಕಷ್ಟನಾಗಿರ್ಲಿ, ಸುಖ ತಗೊಂಡು ನಾನೇನು ಮಾಡಲಿ? ನೀನಿಲ್ಲದ ಅರಮನೆ ನನಗೆ ಬೇಕಾಗಿಲ್ಲ, ನೀನಿದ್ದ ಶರಮನೆ ನನಗೆ ಸ್ವರ್ಗ ಆಗ್ತದೆ ಅಂತಕ್ಕಂಥ ಮಾತನ್ನು ಕುಂತು ಬೇಡ್ಕೊತಾಳ. ಭಾಳ ಮಂದಿ ಕಷ್ಟ ಬ್ಯಾಡ ಅಂತೀವಿ ನಾವು. ಆದರೆ ಸಜ್ಜನರು ಏನು ಹೇಳ್ತಾರ? ಏನು ಕಷ್ಟ ಕೊಡ್ತಿ ಕೊಡು, ಎಷ್ಟು ತ್ರಾಸ ಕೊಡ್ತಿ ಕೊಡು, ಆದರೆ ನಿನ್ನ ನೆದರ, ನಿನ್ನ ಆಶೀರ್ವಾದ, ನಿನ್ನ ನೆನವು ನನ್ನಿಂದ ಎಂದೂ ಮರೆಯಾಗಬಾರದಂತ ಬೇಡ್ಕೋತಾರೆ. ನಿನ್ನ ನೆನವು ಸದಾವಕಾಲ ಇರಬೇಕು. ಸಜ್ಜನರ ಉದ್ದೇಶ ಏನು? ಆಗಲೇ ಹೇಳಿಲ್ಲ ಪುಣ್ಯಾತ್ಮರು, ಯಾರು ವಿಷ ಹಾಕ್ಯಾರತ್ತ ಗೊತ್ತಿಲ್ಲ, ಯಾರೇನು ಮಾಡ್ತಾರತ್ತ ಗೊತ್ತಿಲ್ಲ. ಈ ಲೋಕಕ್ಕೆ ನಾನು ಬಂದದ್ದು ಎದಕ್ಕೆ ತಕ್ಕಿದ್ರೆ ಸರ್ವರನ್ನು ಪ್ರೀತಿಸ್ಲಿಕ್ಕೆ ಬಂದವ, ಮಮತೆಯಿಂದ ನೋಡ್ಲಿಕ್ಕೆ ಬಂದವ. ಅದಕ್ಕೆ ಪರಮ ಪ್ರೇಮ ಅಂತ ಕರೀತಾರ. ಇದಕ್ಕೆ ಪುಣ್ಯಾತ್ಮರೇ ಭಕ್ತಿ ಅಂತನೂ ಕೂಡ ಕರೀತಾರ, ಇದಕ್ಕೆ ಪ್ರೇಮ ಅಂತನೂ ಕೂಡ ಕರೀತಾರ. ಅದಕ್ಕೆ ನಾವು ಬದುಕಿನೊಳಗೆ ಪುಣ್ಯಾತ್ಮರು ಇಂಥ ಒಳ್ಳೆ ಮಾರ್ಗ ನಿನಗೆ ಸಿಗ್ಬೇಕಾಗಿತ್ತಂದ್ರೆ ಸಜ್ಜನರ ಸಂಘದಾಗಿರ್ಬೇಕಾಗ್ತದೆ, ಬಲ್ಲವ್ರ ಸಂಘದಾಗಿರ್ಬೇಕು. ಅದ ದುರ್ಜನರ ಕಡೆ ಹೋದ್ರೆ ಅಂದ್ರೆ ಒಂದು ಮೋಜಕ್ಕೆ ಹೇಳ್ತಾರ ನೋಡ್ರಿ. ಏನು ಹೇಳ್ತಾರಂದ್ರೆ, ಪುಣ್ಯಾತ್ಮರು ಒಬ್ಬ ಅತ್ತರ ಮಾರವ ಬಂದಿದತ್ತ. ಅತ್ತರ ಮಾರವ ಇಷ್ಟು ಕೊಡ್ತೇನೆ ಅಷ್ಟು ಕೊಡ್ತೇನೆ ಚೀಡಿಸಿ ತೆಲಿತಾಪಾಗಿ ಆ ಅತ್ತರ ಡೆಬ್ಬಿನ ಇವನ ಮೇಲೆ ಒಡೆದು ಬಿಟ್ಟತ್ತ. ಹಿಂಗೆ ಬರ ಎಲ್ಲ ಮೈಯೆಲ್ಲ ಒರೆಸ್ಕೊಂಡತ್ತ ಹೋಗಿಬಿಟ್ಟತ್ತ. ಒಬ್ಬ ಡಾಂಬರ್ ಮಾರವ ಬಂದಿದತ್ತ. ಅವನಿಗೆ ಹಿಂಗೆ ಪೀಡಿಸಿದಾಗ ಡಬ್ಬಿ ಮೇಲೆ ಹೊಡೆದ್ರೆ ಏನಾಕತ್ರಿ? ಹಂಗೈತಿ ನೋಡ್ರಿ. ಅದಕ್ಕೆ ಪುಣ್ಯಾತ್ಮರೇ, ಒಬ್ಬ ಸಜ್ಜನ ಉಪವಾಸ ಇದ್ರು ಚಿಂತಿಲ್ಲ, ಒಟ್ಟು ಊಟ ಮಾಡಿದ್ರು ಚಿಂತಿಲ್ಲ. ಅದಕ್ಕೆ ಅಲ್ಲಮರು ಏನು ಹೇಳಿದ್ರು? ಇವೇನು ಕಣ್ಣಿಗೆ ಕಾಣೋ ಸಂಪತ್ತು ಐತಿಲ್ಲ, ನಿನಗೊಂದು ದಿವ್ಸ ವಿಧಿ ಆಗ್ತಾವು, ನಿನಗೊಂದು ದಿವ್ಸ ಮೂಲ ಆಗ್ತಾವ. ಅದಕ್ಕೆ ಬೆಣ್ಣು ಹತ್ತು ಬೇಡ. ಜ್ಞಾನವಿಲ್ಲದ 100 ಕಾಲ ಬದುಕಲೇತಕ್ಕೆ ಅಂತ ಬರೀತಾರೆ. ಮಾತ ಕೇಳಿ ಮಲತ ನಡೆಯುವ ಮಕ್ಕಳೇತಕ್ಕೆ, ಮನ್ನಣೆಯ ಕೊಡದಿರುವ ದೊರೆಯ ನೇತಕ್ಕೆ, ಸೊನ್ನೆಯ ನರಿತ ನಡೆಯದಿರುವ ಸತಿಯ ನೇತಕ್ಕೆ ಅಂತ ಬರೀತಾರೆ. ಸತಿಯ ನೇತಕ್ಕೆ ಅಂತ ಬರೀತಾರೆ. ಜ್ಞಾನವಿಲ್ಲದ 100 ಕಾಲ. ಯಾವ ಜ್ಞಾನ ರೀ? ಹೊಟ್ಟಿ ತುಂಬು ಜ್ಞಾನ ಅಲ್ಲ. ರಾಮಕೃಷ್ಣ ಪರಮಹಂಸರು ಕಾಳೆ ಮುಂದೆ ಕುಂತು ಬೇಡ್ಕೊಂತಾರ, ಹೊಟ್ಟಿ ತುಂಬಿಕೊಳ್ಳುವುದು ವಿದ್ಯೆ ನನಗೆ ಬೇಕಾಗಿಲ್ಲ, ಹೊಟ್ಟಿ ತುಂಬಿಕೊಳ್ಳು ವಿದ್ಯೆ ನನಗೆ ಬೇಕಾಗಿಲ್ಲ. ನನಗೆ ವಿದ್ಯೆ ಯಾವುದು ಬೇಕು ಅಂತಕ್ಕಿದ್ರೆ ನನ್ನರುವಿನ ಸ್ವರೂಪವನ್ನ ತಿಳ್ಕೊಂಡಾಗ ನೀನೇ ನಾನು, ನೀನೇ ನಾನು, ನಾನೇ ನೀನು ಅಂತಕ್ಕಂಥ ದೃಢವಾಗಿರ್ತಕ್ಕಂಥ ಸತ್ಯದ ದರ್ಶನ ನನಗಾಗಬೇಕು. ಅದರ ಸಲುವಾಗಿ ನಾನು ನಿನ್ನ ಚರಣಕ್ಕೆ ಶರಣಾಗತಿ ಹೊಂದಿನಿ ಅಂತ ಹೇಳ್ತಾರೆ. ಆದರೆ ಎಲ್ಲರಿಗೆ ಸಾಧ್ಯ ಆಗೋದಿಲ್ಲ, ಎಲ್ಲರಿಗೆ ಸಾಧ್ಯ ಆಗೋದಿಲ್ಲ ಪುಣ್ಯಾತ್ಮರೇ. ಅನಂತ ಜನ್ಮದಾಗ ಹೇಸ್ಕೊಂಡು ಯಾವುದು ಬಂದತ್ತಿಲ್ಲ ಕನೆಗೆ ಸಾಕೋ ಯಪ್ಪ ಅಂತ ಯಾವ ತಿಳ್ಕೊಂಡನ ಅವನಿಗೆ ಮಾತ್ರ ಇದು ಅರ್ಲಿಕ್ಕೆ ಸಾಧ್ಯದ ಬಂಧುಗಳೇ. ತಾನೇ ಕಟ್ಟಿರ್ತಕ್ಕಂಥ ಕಲ್ಯಾಣವನ್ನ ಬಿಟ್ಟು ಹೋಗೋ ಕಾಲಕ್ಕೆ ಬಸವಣ್ಣ ಸಂತೋಷದಿಂದ ನಗನಗತ್ತ ಸಂಗಮನಾಥನಿಗೆ ಹೋಗ್ಯಾನ ಬಂಧುಗಳೇ. ಸಂಗಮನಾಥನ ಕಡೆ ಹೋಗ್ಯಾನ. ಹೇಳ್ತಾರಿಲ್ಲ, ಬರ್ತೀಯಾ ಇಲ್ಲೇ ಇರ್ತೀಯ ವರಮುಕ್ತಿ ಪಡೆಯಲು, ಕಟದ ಕಲ್ಲಿನ ಮನೆಯನ್ನು ಬಿಟ್ಟು 8 ಎತ್ತಿನ ಕಮತವನ್ನು ಬಿಟ್ಟು ಬರ್ತೀಯಾ ಇಲ್ಲೇ ಇರ್ತೀಯ ವರಮುಕ್ತಿ ಪಡೆಯಲು ಅಂತ ಕೇಳ್ತಾರೆ. ನಾವು ಸಜ್ಜನರ ಸಂಘದಾಗ ಇದ್ದೀವಿ ಅಂದ್ರೆ ಇಂಥವ್ ಕಿವಿಗೆ ಬೀಳ್ತಾವ. ದುರ್ಜನ ಸಂಘದಾಗ ಕಟ್ಟಿ ಮೇಲೆ ಊರು ಉಸಾವರಿ ಮಾಡಾರ್ತೆ ಕೂತ್ರ ಅವೇ ಬೀಳ್ತಾವ. ಏನ್ರಿ ಕಲ್ಲಾಕನ್ ಮಗ ಸೊಸಿದ ಕಾಗದ ಆತತೆ, ಇದನ್ನ ಬೀಳ್ತಾವ ಹೊರತಾಕರೆ ಪರಮಾತ್ಮನೆಂದು ಬೀಳ್ಲಿಕ್ಕೆ ಸಾಧ್ಯ ಇಲ್ಲ. ಕರೆ ಹೇಳ್ರಿ, ನಿಮ್ಮ ಮನೆದು ತಿಂದು ಮಂದಿ ಉಸಾವರಿದ ಕುಂದಿರ್ತಿರಿಲ್ಲ? ಕುಂತಿರಿಲ್ ನೀವು? ಎಲ್ಲೇರು ಇರ್ಲಿ ಬಿಡಿ, ಇಲ್ಲಾರ ಇಲ್ಲಕ್ಕೇನು ಎದ್ದದ ಹೇಳುದೈತಿ ಇಲ್ಲ. ಇಲ್ಲಾರ ಅದಾರ ಅನ್ನತ್ತೆ, ಇದ್ದವ್ರು ಶಿಟ್ಟು ಹತ್ತತಿ, ಇಲ್ಲದವ್ರು ಸರಳ ಇರ್ತಾರ. ನೀನು ಅದೇತಿ ಯಾರಿಗೆ ಬಟ್ ಮಾಡಿ ಹೇಳೇನಿನ್ನ?
ನಮ್ಮ ಮಾಸ್ತರ್ ಮತ್ ನಾಳೆ ನಮ್ಮನ್ನ ಹಿಡ್ಕೊಂಡಾರತ್ತಾರ. ಹಿಡ್ಕೊಳಕ್ ನಾ ಯಾರಿಗೆ ಬಟ್ಟು ಮಾಡಿ ನೀನ ಯವ್ವಾತ ನಾ ಹೇಳಿಲ್ಲ. ಕುಂಬಳಕಾಯಿ ಕಳ್ಳಂದ್ರ ಹೊಟ್ಟೆನು ಇದನ್ನ ಬೆಣ್ಣು ಏನಂತಿರ್ಲಿ ಅವ್ನು ಮುಟ್ಕೊಂಡು ನೋಡಿರತ್ತ. ಯಾರಾದ್ರಿ ಅವ್ರಿಗೆ ಹತ್ತತಿ. ಅದಿಲ್ಲ ಏನ್ ಮಾಡ್ರಿ ಅಣ್ತಂಬ್ರಿ, ಏನ್ ಮಾಡ್ರಿ ಪುಣ್ಯಾತ್ಮರೇ. ಮಹಾಭಾರತ ಏನಾಯ್ತು? ಸೀಮಿ ಜಗಳ ಆಯ್ತು. ರಾಮಾಯಣ ಏನಾಯ್ತು? ಹೆಣ್ಣಿನ ಸಲಾಗಿ ಆಯ್ತು, ಮಣ್ಣಿನ ಸಲಾಗಿ. ಹೆಣ್ಣು ಮಣ್ಣು ಇವರೆಲ್ಲ ರಾಜರು ಪುಣ್ಯಾತ್ಮರೇ ಇದರ ಸಲಾಗಿ ಬಡದ್ಯಾಡಿ ಸತ್ತ ಹೋಗಿ ಕರೆ ಕೊನೆಗೆ ಯಾರಿಗೆ ಜ್ಞಾನ ಆಗಿಲ್ಲ ಪುಣ್ಯಾತ್ಮರು, ಯಾರಿಗೆ. ಅದಕ್ಕೆ ಸುಖಮುನಿ ತಾಯಿ ಗರ್ಭದಾಗ 12 ವರ್ಷ ಇದ್ದತ್ ನೋಡಿ. 12 ವರ್ಷ ಇರ್ಲಿ, 12 ವರ್ಷ ಇದ್ದತ್ತವ್. ಅವಾಗ ವ್ಯಾಸರಂದ ಇನ್ನರ ಬಾರ ಹೊರಗ, ಇನ್ನರೇ ಬಾ ಅಂದ್ರತ್ತವ್ರು. ಬಂದ ಬಳಕ ಓಡಾಕತ್ತಿದತ್. ಹೆಣ್ಮಕ್ಳೆಲ್ಲ ಬಟ್ಟೆ ತೆಗೆದು ಸ್ನಾನ ಮಾಡ್ತದ್ರಂತ. ಇವನು ನೋಡಿ ಸುಮ್ಮ ಇದ್ರತ್ತವ್ರು. ಇವನ್ ನೋಡಿ ಸುಮ್ಮ ಇದ್ರ ವ್ಯಾಸ ಮರ್ಸಿ ಬಂದಾಗ ಓಡಿ ಬಂದು ಬಡ ಒಂದು ಬಟ್ಟೆ ಮರಿ ಮಾಡ್ಕೊಳಕತ್ತರತ್ತ. ಅವಾಗ ವ್ಯಾಸರಂತಾರ, ತರುಣ್ ಹುಡುಗ ಬಂದಾಗ ಸುಮ್ಮ ಇದ್ರಿ, ಈ ಮುದುಕ ಬಂದಾಗ ಯಾಕ? ನಿನ್ ಶರೀರಕ್ಕೆ ಮ್ಯಾಲ ವಯಸ್ಸಾಗಿರ್ಕೊಡು, ಒಳಗ ವಯಸ್ಸಾಗಿಲ್ಲ ಅಂದ್ರತ್ತ. ಅವನ್ ಎಲ್ಲಾನು ಪರಿಪೂರ್ಣ ಆಗಿತ್ತು. ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತ್ತು ಈ ದೇಹ ಕನಕ ಹೆಂಗ ಹೇಳ್ತಾರಲ್ಲ ಹಂಗ ಪರಿಪೂರ್ಣ ಆಗ್ಯ. ನಾವು ಪರಿಪೂರ್ಣ ಆಗಿ ಓಡತಾನ, ನೀನ ಪರಿಪೂರ್ಣ ಆಗಿಲ್ಲ ಅಂತಕ್ಕಂಥ ಮಾತು. ಎಲ್ಲಿ ಪರಿಪೂರ್ಣ ಮಾಡೋ ಶಕ್ತಿ ಐತಿ ಅಂತಕ್ಕಿದ್ರೆ ಪುಣ್ಯಾತ್ಮರು, ಒಬ್ಬ ಸದ್ಗುರು ನೋಡಿ ಕೆಲರಂ, ಮುಟ್ಟಿ ಕೆಲರಂ, ಮಾತನಾಡಿ ಕೆಲರಂ ಉದ್ಧರಿಸಿದ ಸದ್ಗುರುವಿಗೆ ನತನಪ್ಪಿ ಅಂತ ಹೇಳ್ತಾರೆ. ಬಂಧುಗಳೇ, ನೀವು ಮೊದಲು ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾಗಿದ್ರೆ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಗುರುವಿನಿಂದ ಉಪದೇಶ ಮಾಡ್ಕೋರಿ, ದೀಕ್ಷಾ ಪಡ್ಕೋರಿ. ಭಾಳ ಮಂದಿ ತಲೆಯಾಗೈತೆ, ದೀಕ್ಷಾ ತಗೊಂಡ್ರ ಸನ್ಯಾಸಿ ಆಗೋದಾಕತಿ, ಮಠಕ್ಕೆ ಹೋಗೋದಾಕತಿ. ತಲೆ ಅಂತಗಿರ ಮನಿ ಹೋಗಿ ಮಾಮನಿ ಮಾಡ್ರಿ ಅಂತ ಹೇಳ್ಯಾರ ಬಸವಣ್ಣ. ಮನಿ ಮಹಾಮನಿ ಆಗಬೇಕ. ಮಹಾಮನಿ ಅಂದ್ರೆ ಪುಣ್ಯಾತ್ಮರು 3 ಮಜ್ಜಲು ಕಟ್ಟಿದಾಗ ಮಹಾಮನಿ ಆಗೋದಿಲ್ಲ. ಮನಿ ಮಹಾಮನಿ ಆಗ್ಬೇಕಲ್ಲಿ ನಿತ್ಯ ಶಿವಚಿಂತನೆ ಶಿವಧ್ಯಾನ ಬರಿತಲ್ಲ. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ 1000 ಒಳ ಹುಟ್ಟಿದಂತೆ ಅಂತ ಬರೀತಾರೆ. ನೋಡ್ರಿ ಮನುಷ್ಯ ಎಷ್ಟು ಶಾಣೆ ಅಂತೀಲ್ರಿ. ಹಾವಿಗೆಂದರೆ ಕಿವಿ ಅದಾವನ್ರಿ. ವಾಯುಗುಣ ಸರ್ಪ ಬಲ್ಲದು, ಮಧುರಗುಣ ಇರಿಬೆ ಬಲ್ಲದು, ಗೋತ್ರಗುಣ ಕಾಗೆ ಬಲ್ಲದು ಹೇಳ್ತಾವಿಲ್ರಿ. ವ್ಯಾಳೆಯ ಗುಣ ಕೋಳಿ ಬಲ್ಲದು ಅಂತ ಕರೀತಾರೆ. ಕೋಳಿ ಕರೆಕ್ಟ್ ಟೈಮ್ಕ ಕೂಗೈತಿಲ್ರಿ, ಕೂಗುದು ಬಿಟ್ಟೈತ್ರು. ನೋಡ್ಬೇಕ್ರ ಅವಕ್ಕೆ ಹೆಣ್ಮಗಳ ಪುಣ್ಯಾತ್ಮರ ದಿನ ಇರಿಬಿದ ಕಿರಿಕಿರಿ ಆಗಿತ್ತತ್. ಡಬ್ಬಿ ಸಕ್ರಿ ಒಳಗೆ ಹಾಕಿ ಮ್ಯಾಲ ಕಾರಿನ ಲೇಬಲ್ ಹಚ್ಚಿದಳತ್ತ. ಅದಕ್ಕೆ ಇದರ ಖಾರ ಐತತ್ತ, ಮ್ಯಾಲ ಅದಕ್ಕೆ ಟಿಕ್ಕರ್ ಹಚ್ಚಿಳತ್. ಖಾರ ಒಳಗೆ ಹಾಕಿ ಸಕ್ಕರೆ ಟಿಕ್ಕರ್ ಹಚ್ಚಿದಳತ್. ಮುಂದೊಂದ್ ದಿವ್ಸ ತರದ ನೋಡೋ ಕಾಲಕ್ಕ ಮ್ಯಾಲ ಟಿಕ್ಕರ್ ಇದ್ದದ ಕಡೆ ವಿಚಾರ ಮಾಡ್ಲಿಲ್ಲ. ಇರಿಬಿ ಮತ್ತ ಸಕ್ಕರೆ ಒಳಗೆ ಹೋಗಿತ್ತತ್ತ. ಮ್ಯಾಲರ ಖಾರಿನ ಲೇಬಲ್ ಇತ್ತತ್ತ, ಒಳಗೆ ಸಕ್ಕರೆ ಇತ್ತತ್ತ. ಅವಾಗ ಅಂದಳತ್ತ, ಕೈ ಹಾಂಟ್ಯಾನ್ ಇರಿಬಿ ಮ್ಯಾಲ ಬೋರ್ಡ್ ಹಚ್ಚಿರ್ಬಿ ಮತ್ತೆ ಇಲ್ಲೇ ಬಂದಲ್ಲ ಒಳಗಂದತ್ತ. ಅದಕ್ಕೆ ನಮ್ಮ ದಾಸರ ಶರಣ ಹೇಳ್ರು, ಮಧುರ ಗುಣ ಇರಿಬೆ ಬಲ್ಲದು, ವ್ಯಾಳೆಯ ಗುಣ ಕೋಳಿ ಬಲ್ಲದು, ಗೋತ್ರ ಗುಣ ಕಾಗೆ ಬಲ್ಲದು. ನೋಡ್ರು ಬಕ್ರ ಹಿಂದ್ ಹಿರಿಯಾರು ಹೇಳ್ತಿದಾರೆ, ಈಗೇಲಿ ಕಾಯಿಗಳು ಬರವಲ್ಲ ಬಿಡ್ರು. ಹಿಂದ್ ಹಿರಿಯಾರು ಹೇಳ್ತಾರ, ಮಾಳಿಗೆ ಕುಂಬಿ ಮೇಲದ ಬಂದ ಕುತ್ತ ಕಾಗಿ ಒದರಾಕೈತಂದ್ರ ಇಂದ ನಮ್ಮ ಮನೆಗೆ ಬೀಗರು ಬರ್ತಾರಂತ ಹೇಳ್ತದ್ರಿಲ್ಲ. ಕಂಬದ ಮೇಲೆ ಕುತ್ತು ಒದರಿ ಏನ್ ಮಾಡ್ತೀರಿ ಅಂತ ಕೇಳ್ತಾ ನೀವು. ಮಾಳಿಗೆ ಕುಂಬಿ ಮೇಲೆ ಕುತ್ತು ಒದರಿತಂದ್ರ ಬರೋಬ್ರಿ, ಈ ಕಂಬದ ಮೇಲೆ ಲೈಟ್ ಕಂಬದ ಮೇಲೆ ಕುತ್ತು ಒದರ್ತಿರ್ತಾವ್ರಲ್ಲ ಅಂತೀರಿಲ್ ನೀವು. ಮತ್ತ ಆ ಪರಮಾತ್ಮ ಅದ್ರಲ್ಲಿ ಎಂತದ? ಕಾಗೆ ಒಂದಗುಳು ಕಂಡರೆ ಕೂಗಿ ಕರೆಯದೇ ತನ್ನ ಬಳಗದ್. ಕರ್ಕೊಂಡು ತಿಂತಕ್ಕಂಥದ್ದು ಕಾಗೆಗೂ ಗೊತ್ತೈತ್ರಿ, ಆದ್ರೆ ನಾವು ಮನುಷ್ಯರಾಗಿ ಗೊತ್ತಿಲ್ಲ. ಯಾಕೆ ಹಿಂಗ ಬರಾಕತ್ತೈತಿ ಅಂದ್ರೆ ನಾವು ಸಜ್ಜನರ ಗಾಳಿ ಬಡ್ಕೊಂಡಿಲ್ಲ ನಮಗ. ಪುಣ್ಯಾತ್ಮರ ಅದಕ್ಕೆ ಕಬೀರ ಬರಿತಾನ, ಸಂಘ ಕರೋ ಶರಾಪಕ್ಕೆ ಪ್ರೇಮ್ ಬಡತ್ ಬಡತ್ ಜಾಯಗ ನ ಸಂಘ ಕರೋ ಚಿಲ್ಲರ ಫಲ್ ಚೋಡಕಾಯಿ ಪತ್ತರ ಹೇಳ್ತಾರ. ಯಾರ ಸಂಘ ಮಾಡಿರ್ತಿಲ್ಲ, ಸಂಘ ರೈಸ ಏನು ರಂಗ್ ಅಂತಿರ್ಲೇನು, ಹೆಂಗ ಸಂಘ ಇರ್ತತಿಲ್ಲ ಹಂಗ ರಂಗ್ ಇರ್ತತಿ. ಅದಕ್ಕೆ ಒಳ್ಳೆಯವ್ರ ಸಂಘ ಮಾಡಿ. ಮಕ್ಕಳನ್ನ ಮೊದಲನೇ ವಿಚಾರ ಮಾಡ್ಬೇಕು. 8 ಗಂಟೆಗೆ ಬರು ಮಗ 10ಕ್ಕೆ ಬಂದಂದ್ರ ಎಲ್ಲಿ ಹೋಗಿದಿ ಅಂತ ಕೇಳೋ ಜವಾಬ್ದಾರಿ ನಿಮ್ಮದು ಮರ್ತಾರೆ ಅಂದ್ರ ಅಂದೆ ನಿಮ್ಮ ಮಕ್ಕಳ ಪಾಲಿಗೆ ನೀವೇ ವೈರಿಗಳಾಗ್ತೀರಿ, ನೀವೇ ವೈರಿ ಆಗ್ತೀರಿ. ಕೇಳ್ಬೇಕು, ಕೇಳಲಿಲ್ಲ ಅಂದ್ರೆ ಘಾತಕ್ಕೆ ತಂದಿಡ್ತೀರಿ. ಅದಕ್ಕೆ ಬಂಧುಗಳೇ ಸಂಘ ಭಾಳ ಚಲೋ ಬೇಕು ನೋಡಿ, ಒಳ್ಳೆಯವ್ರ ಸಂಘದಾಗ. ಅದಕ್ಕೆ ಸಿದ್ದೇಶ್ವರಪ್ಪಗಳು ಹೇಳಿದ್ರು, ನೀ ಏನೂ ಮಾಡಬೇಡ. ನೀ ಏನು ಹೂದೋಟದಾಗ ಹೋದ ಕುತ್ತ ತಕ್ಷಣ ಹೂವು ನೋಡೋಣ ಕಣ್ಣೊಳಗೆ ಸೌಂದರ್ಯ ತುಂಬತದ.
ಕಿವಿ ಒಳಗೆ ಪುಣ್ಯಾತ್ಮರೇ ಅಲ್ಲಿ ಗುಂಗಿ ಬರ್ತಕ್ಕಂಥ ಭೃಂಗ ನಾದ ಮಾಡ್ತಕ್ಕಂಥದ್ದು ಕೇಳಾಕತ್ತದ. ಮೂಗಿನೊಳಗೆ ಅದ್ರ ಸುಗಂಧ ಸೇರಿ ಬಿಡ್ತದೆ. ಏನು, ನೀ ಏನು ಹೂ ಹಚ್ಚಿಲ್ಲ, ನೀರು ಹಾಸಿಲ್ಲ, ಏನೂ ಮಾಡಿಲ್ಲ, ಸುಮ್ಮ ಹೋಗಿ ಕೂತು ಬಿಟ್ಟಿದೆ. ಆ ಸುಮ್ಮ ಹೋಗಿ ಕುಂತು ಬಳಕ ಕಣ್ಣೊಳಗೆ ಸೌಂದರ್ಯ ತುಂಬ್ತದ, ಆ ಮೂಗಿನಾಗ ಗಂಧ ತುಂಬ್ತದ, ಒಳಗ ಅರಳಲೆಕ್ಕತ್ತದ. ಅದು ಹೆಂಗಾಗ್ತದಲ್ಲ ಹಂಗ ಸದ್ದೂರು ಗುರುವಿನ ಸತ್ಸಂಗದೊಳಗ ಬಂದು ಕುತ್ತಿ ಅಂದ್ರ ಇಲ್ಲಿ ಯಾವುದು ಓದತಕ್ಕ ಸದ್ಗುರುನಾಥನ ನುಡಿಯೇ ಹೂಗಳು. ಅದರಿಂದ ಬರ್ತಕ್ಕಂಥ ಮಕರಂದವೇ ಪುಣ್ಯಾತ್ಮರೇ ಕಿವಿಗೆ ನಾದವನ್ನು ಕೊಡ್ತಕ್ಕಂಥ, ಸುಗಂಧವನ್ನು ಸೂಸ್ತಕ್ಕಂಥದ್ದು. ಏನೂ ಮಾಡಬೇಡ, ಸುಮ್ಮ ಕೇಳ್ತಾ 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 ಕುತ್ತಂದ್ರ ಮನಸ್ಸೆಂಬ ಹೂವು ಅರಳಲಿಕ್ಕತ್ತತಿ ಅಂತ, ಮನಸ್ಸೆಂಬ ಹೂವು ಅರಳತತಿ ಅಂತ. ಆ ಹೂವು ಅರಳಿ ಒಳಗಿಂದ ಸುಗಂಧ ಹೊರಗೆ ಬರ್ಲಾಕತ್ತ. ಆ ಸುಗಂಧ ಈ ಮಂದಿಗೆಲ್ಲ ಬಡಿತಂದ್ರ ನಾವೆಲ್ಲರೂ ಧನ್ಯರು ಧನ್ಯರು ಅಂತಕ್ಕಂಥ ಮಾತು ಬರೀತೀವಿ. ಅದಕ್ಕೆ ಪುಣ್ಯಾತ್ಮರೇ ನಿನ್ನ ಬದುಕು ಹೂವಿನ ಬದುಕಾಗಬೇಕು, ನಿನ್ನ ಬದುಕು ಜೇನಿನ ಬದುಕಾಗಬೇಕಂತ ಅಪ್ಪಗಳು ಹೇಳ್ಕೊಂಡು ಬಂದಾರ. ಹೂವ ಯಾರು ಬೆಕ್ಕದವ್ರು ಪ್ರೀತಿ ಮಾಡ್ಯಾರಿಲ್ರಿ, ಯಾರ್ಯಾರ ದ್ವೇಷ ಮಾಡ್ಯಾರೋ. ಹಂಗ ನಿನ್ನ ಬದುಕಾಗಬೇಕಾಗಿದ್ರ ಹಂಗ ನೀ ತಪಸ್ಸು ಮಾಡ್ಬೇಕು. ತಪಸ್ಸಂದ್ರ ರೀ ಕಾಯ ವಾಚ ಮನಸ್ಸು ತ್ರಿಕರಣ ಪೂರ್ವಕ ಎಂತೊಲಿವನು ಕರ್ಣತ್ರಯ ದೋಷ ಮೀರಿ ಕಂತು ಕಾಲ ಪುರ ವೈರಿ ಗುರು ಶಂಭುಲಿಂಗ ಎಂತೊಲಿವನಂತೂ ಬೇಡ್ಕೊತಾರೆ. ಇವೆಲ್ಲ ಇಟ್ಟೆಲ್ಲ ದೋಷ ಸುಮ್ಕೊಂಡು ಕೂತಿದ್ವಿ ನಾವು. ತ್ರಿಕರಣ ಪೂರ್ವಕವಾಗಿ ಶರೀರದಿಂದ ಪಾಪ ಆಗೈತಿ, ನಾಲಿಗೆದಿಂದ ಪಾಪ ಆಗೈತಿ, ವಾಣಿ ಅಂತ ಕರೀತಾರ, ಕಣ್ಣಿನಿಂದ ಪಾಪ ಆಗ್ಯಾವಿಲ್ಲ, ಇವೆಲ್ಲ ಸುದ್ದು. ಅದಕ್ಕೆ ಹೇಳ್ತಾರೆ ಎಂತೊಲಿವನು ಏನು. ನಾವು ಒಮ್ಮೆರೆ ಬೇಡ್ಕೊಂಡಿದ್ದೇವೆ. ಹೋಗಿ ಶ್ರೀಶೈಲಕ್ಕೆ ಹೋಗ್ಯಾರಿಲ್ರಿ, ಬೇಡ್ಕೊಂಡ ಬಂದಿದ್ದೀವಿ ನಾವು. ಹೊಳ್ಳಿ ವರ್ಷನೊಟ್ಟಿಗೆ ಮತ್ತೆ ಎಂಥದ್ದು ಆಗ್ಬೇಕಂತೇಳಿ ತಿರುಪತಿಗೆ ಹೋಗಿದ್ದೀವಿ. ನನ್ನ ವ್ಯಾಪಾರದಾಗ 1,00,000 ಆತ, ನಿನಗೆ 10% ಕಮಿಷನ್ ಅಂತ ಅವಂಗೂ ಏಜೆಂಟ್ಗೆ ಇಟ್ಟು ಬಂದಿದ್ದಿಲ್ರಿ. ಗುಡಿಗೆ ಬಂದಿರಿ, ಇಲ್ಲಿ 100 ತೆಂಗಿನಕಾಯಿ ಹೊಡಿತಾನದಲ್ ತಾಕಿ ಮುಚ್ಚಂಡಿ ಗುಡ್ಡಕ್ಕೆ ಕಟ್ಟಿಗೆ, ಅದ್ರಾಗ 3-20 ಕೆಟ್ಟದನ್ನ ಇದ್ದೋತಾವ. ನೋಡ್ಬೇಕ್ರ. ಅದಕ್ಕೆ ನಾವು ಪುಣ್ಯಾತ್ಮರೇ ನಮಗೊಂದಿಷ್ಟು ಸದ್ಗುಣಗಳು ನಮ್ಮಲ್ಲಿ ಬರಬೇಕಾಗಿತ್ತಂದ್ರೆ ಸಜ್ಜನರ ಸಂಘ ಬೇಕು, ನಮಗೆ ಸಜ್ಜನರ ಸಂಘ ಬೇಕು. ಅದಕ್ಕೆ ಸುಮ್ಮ ಅಲ್ಲಿ ಹೋಗಿ ಜಳಕ ಮಾಡಬೇಡಪ್ಪ, ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾಪ್ತಿ. ತೀರ್ಥ ಸತ್ಯವಂತರ ಅಂದ್ರ ಸತ್ಯದ ಬ್ರಹ್ಮ ಜ್ಞಾನವನ್ನು ಅರಿತಿರ್ತಕ್ಕಂಥವ್, ಅವೆಲ್ಲ ತಿಳ್ಕೊಂಡವನ ಅಂತವನ ಸಂಘ ಮಾಡಿ ಬಿಟ್ಟೆ ಅಂದ್ರ ನೀ ಯಾಕೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಿ ತನಕ ಜಳಕ ಮಾಡಂದ್ರ ಅಂತವನ ಸಂಘ ಸಿಗು ತನಕ, ಸಿಕ್ಕ ಮೇಲೆ ಅಲ್ಲಿ ಉಸಾಬರಿಗೆ ಹೋಗಬೇಡ ಅಂತ ಬರೀತಾರೆ. ಅಂತೀರಿ ನೀವು? ರಾತ್ರಿ ಬೆಳತಾನ ಬಾವ್ಯಾಗ ಬಿದ್ದಿದತ್ತ, ಬೇರೆ ಆಸರೆ ಆಗಿತ್ತಂತ. ಮುಂಜಾನೆ ಒಬ್ಬ ಪುಣ್ಯಾತ್ಮ ಬಂದ, ಮರಗಾಕತ್ತಿತ್ತು ಒಳಗ, ತಂದು ಉದ್ದದ ಪಟಕ ಬಿಟ್ಟು ಇದನ್ನ ಹಿಡ್ಕೊಂಡು ಮ್ಯಾಲ ಬಾ ಅಂದ. ಒಂದು ಕೈಲಿ ಪಟಕ ಹಿಡ್ದಾನ, ಒಂದು ಕೈಲಿ ಬೇರೆ ಹಿಡ್ದಾನ. ಬೆಳತನಕ ಆಶ್ರಯ ಕೊಟ್ಟತಿ, ಹೆಂಗ ಬಿಟ್ಟು ಬರ್ಲಿ ಅಂದ. ಬಿಟ್ಟು ಬರ್ಲಿ, ಅಲ್ಲೇ ಸಾಯಿ ಅಂದ. ಕರಿಲಿಕ್ಕೆ ಬಂದಾನ. ಯಾರು? ನಾವು ಕೂಡ ಈ ಸಂಸಾರ ಎಂಬ ಬಾಮ್ಯಾಗ ಬಿದ್ದಿದ್ವಿ. ಹೆಂಡ್ರು ಮಕ್ಕಳು ಸಂಪತ್ತನ್ನು ಬೇರೆ ಹಿಡ್ಕೊಂಡು ಕೂತಿದೀವಿ. ಗುರು ಹೇಳಕತ್ತಾನ, ಅದು ಬಿಟ್ಟು ಬಾರೋ, ಸಾಕು ಬಿಟ್ಟು ಬಾ ಅಂತ ಕರೀಲಿಕ್ಕತ್ತಾನ. ಬಿಟ್ಟು ಅವನ ಸಂಘ ಮಾಡಿ ಹೋದೆ ಅಂದ್ರ ಈ ಭವದಾಗ ಗೆದ್ದ ಕಡ್ಯಾಕ್ ಹಾದಿ. ಹೌದಪ್ಪ ಹೌದು, ನೀನೇ ದೇವರು ಅಂತ ಬರೀತಾರ ಶರೀಫರು. ಹೌದಪ್ಪ ಹೌದು, ನೀನೇ ದೇವರಂತ. ಯಾವಾಗ ಬಿಟ್ಟು ಬಂದಿ ಅಂದ್ರ ಮತ್ತು ಬಿಡದ ಬರ್ಲಿಲ್ಲ ಅಂದ್ರ ಅದಕ್ಕೆ ಹೇಳ್ತಾರ ಸತ್ಯವಂತರ ಸಂಘದರಲು ತೀರ್ಥ ವ್ಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಯಾತಕ್ಕೆ.